ತ್ರಿಲೋಚನ ವಿಲೋಚನೆ ಲಸತಿ ತೇ ಲಲಾಮಾಯಿತೆ ಸ್ಮರೋ ನಿಯಮಃ ಸ್ಮರೋ ನಿಯಮಿನಾಂ ಅಭೂತ್ ಭಸ್ಮಸಾತ್ ಸ್ವಭಕ್ತಿಲತಯಾ ವಶೀಕೃತವತಿ ಸತೀಯಂ ಸತಿ ಸ್ವಭಕ್ತಿವಶತೋ ಭವಾನಪಿ ವಶಿ ಪ್ರಸೀದ ಪ್ರಭೋ. ನನ್ನ ಮೇಲೆ ಹೇ ಪ್ರಭು ಪ್ರಸೀದ ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದಾರೆ. ಲಲಾಮಾಯಿತೆ ತೇ ನಿನ್ನ ಹಣೆಯ ಬೊಟ್ಟಿನಂತೆ ಮೂರನೇ ಕಣ್ಣಿರ್ತಕ್ಕಂಥದ್ದು. ಸ್ಮರೋ ನಿಯಮಗ ಸ್ಮರೋ, ನಿಯಮಗ ಸ್ಮರ, ನಿಯಮವನ್ನು ಹಾಳು ಮಾಡಿದವ ಅಂತ. ದಕ್ಷ ಪ್ರಜಾಪತಿಯ 16 ಮಂದಿ ಪುತ್ರಿಯರಲ್ಲಿ ಸತೀದೇವಿ ಒಬ್ಬಳು, ಶಿವನ ಮಡದಿ. 13 ಜನರನ್ನು ಧರ್ಮ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿ, ಉಳಿದ 3ರಲ್ಲಿ ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಒಬ್ಬ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂತಹ ಕಥೆ, ದಕ್ಷನ ಯಜ್ಞವನ್ನು ಈ ರುದ್ರರೂಪ ಶಿವ ಧ್ವಂಸ ಮಾಡಿದ್ದಾನೆ. ಅಳಿಯ ಮಾವನಿಗೆ ನಡೆದಂತಹ ವೈಮನಸ್ಯ, ಎಲ್ಲ ಪ್ರಜಾಪತಿಗಳು ಸೇರಿ ನಡೆಸಿದ ಒಂದು ಸಭೆ, ಯಜ್ಞ ವಿಶೇಷ. ಬ್ರಹ್ಮದೇವರೇ ಪ್ರಧಾನ ಸ್ಥಾನದಲ್ಲಿ ಕೂತಿದ್ದಾರೆ. ಅವರ ಮುಂದೆ ರುದ್ರದೇವರು ಕೂತಿದ್ದಾರೆ. ತಡವಾಗಿ ಬಂದಂತಹ ದಕ್ಷನಿಗೆ ನಮಸ್ಕಾರ ಮಾಡಲಿಲ್ಲ ಅನ್ನುವ ಒಂದೇ ಒಂದು ಸಿಟ್ಟಿನಿಂದ ಅಷ್ಟ ದಿಕ್ಪಾಲಕರ ನಡುವೆ ಈಶಾನ್ಯ ದಿಕ್ಕಿಗೆ ಅಧಿಪತಿಗಳಾದ ತನ್ನ ಅಳಿಯನೇ ಆದಂತಹ ಶಿವನನ್ನು ಬಹಳಷ್ಟು ನಿಂದೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ರುದ್ರದೇವರು ಯಾವ ಮಾತನ್ನೂ ಆಡಿಲ್ಲ. ಯಾಕೆಂದರೆ ಅವ್ರಿಗೆ ಮೈ ಮೇಲೆ ಎಚ್ಚರ ಇಲ್ಲ, ಭಗವಂತನ ಸ್ಮರಣೆಯಲ್ಲಿಯೇ ಇದ್ದಾರೆ. ಹೀಗಾಗಿ ಅಲ್ಲಿ ನಡೆದ ದೊಡ್ಡ ಗಲಾಟೆ. ಆ ನಂತರದಲ್ಲಿ ಶಿವನಿಗೆ ಅಪಮಾನ ಮಾಡಬೇಕು ಅಂದ್ಕೊಂಡೇ ದಕ್ಷ ಪ್ರಜಾಪತಿ ತಾನು ದೊಡ್ಡ ಯಜ್ಞವನ್ನು ಮಾಡಿದಂತಹ ಪ್ರಸಂಗ. ಆ ಯಜ್ಞದಲ್ಲಿ 14 ಲೋಕದ ಜನರಿಗೆ ಆಮಂತ್ರಣವನ್ನು ಕೊಟ್ಟು ಶಿವನ್ನ ಮಾತ್ರ ಕರೆದಿಲ್ಲ. ಸುದ್ದಿ ತಿಳಿದ ಶಿವನ ಸತೀದೇವಿ ದಾಕ್ಷಾಯಿಣಿ ತಾನು ಹೋಗಬೇಕು ಅಂತ ಬಯಸಿದ್ದಾಳೆ. ಅಲ್ಲಿ ಹೋದಾಗ ಶಿವನಿಗೆ ಮಾಡಿದ ಅವಮಾನ, ಅದನ್ನು ಕಂಡು ಸಹಿಸದೆ ಸತೀದೇವಿ ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನೇ ತ್ಯಾಗ ಮಾಡಿಬಿಟ್ಟಿದ್ದಾಳೆ. ಸ್ವಭಕ್ತಿಲತೆಯ ವಶೀಕೃತವತಿ ಸತೀಯಂ ಸತಿ ಸ್ವಭಕ್ತಿ ವಶತೋ ಭವಾನಪಿ ವಶೀದ ಪ್ರಸೀದ ಪ್ರಭು. ಭಕ್ತಿಯಿಂದ ಶಿವನನ್ನು ವಶ ಮಾಡಿಕೊಂಡವಳು. ಶಿವನಿಗೆ ಆದ ಅವಮಾನ ತನಗೆ ಮಾಡಿದ ಅವಮಾನಕ್ಕಿಂತಲೂ ದೊಡ್ಡದು ಅಂತ ತಿಳಿದು ಶಿವನಿಗೆ ಆಹುತಿ ಕೊಡದಿದ್ರೇನು, ನಾನು ನನ್ನ ಈ ದೇಹವನ್ನೇ ಅವರಿಗೆ ಅರ್ಪಣೆ ಮಾಡ್ತೇನೆ ಅಂಥೇಳಿ ತನ್ನ ದೇಹದ ಒಳಗಿರುವ ಅಗ್ನಿಯನ್ನೇ ಹೊರಗೆ ತಂದು ಯೋಗಾಗ್ನಿಯಲ್ಲಿ ದೇಹತ್ಯಾಗ ಮಾಡಿದಾಗ ಎಲ್ಲ ಸುದ್ದಿ ತಿಳಿದ ಶಿವ ಹೆಂಡತಿಯ ಮೇಲಿನ ಅಪಾರವಾದ ಪ್ರೀತಿಯಿಂದ ದಕ್ಷನಿಂದ ಹೀಗಾಯಿತು ಅಂತ ಹೇಳಿ ದಕ್ಷನ ಯಜ್ಞದ ಎಲ್ಲ ನಿಯಮಗಳನ್ನು ಹಾಳುಗೆಡಹಿ ದಕ್ಷ ಪ್ರಜಾಪತಿಯ ಯಜ್ಞವನ್ನು ಧ್ವಂಸ ಮಾಡಿದ ಆ ಶಿವ, ಅದು ಯಾವಾಗ ನನಗೆ ಆ ರುದ್ರದೇವರ ದರ್ಶನ ಆಗತ್ತೋ ನನ್ನಲ್ಲಿ ಪ್ರಸನ್ನನಾಗು
ರುದ್ರದೇವರ ಅವಮಾನ ನಮ್ಮ ಎಲ್ಲವನ್ನೂ ಧ್ವಂಸ ಮಾಡುತ್ತೆ. ನಮ್ಮ ಸಾಧನೆಗಳೆಲ್ಲ ಹಾಳಾಗುತ್ತೆ. ನಾವು ಮಾಡುವಂತಹ ಶಿವನಲ್ಲಿ ಮಾಡುವಂತಹ ದ್ವೇಷ, ರುದ್ರದೇವರ ಪ್ರಸನ್ನತೆ, ರುದ್ರದೇವರ ಅನುಗ್ರಹ ನಮ್ಮ ಸಾಧನೆಯಲ್ಲಿ ಅತ್ಯವಶ್ಯಕ. ರುದ್ರದೇವರ ಅನುಗ್ರಹಕ್ಕಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರುದ್ರದೇವರು ಅನುಗ್ರಹ ಮಾಡದಿದ್ದರೆ ಹೇಗೆ ನಮ್ಮ ಸಾಧನೆಗಳಿಗೆ ಅಡ್ಡಿಯಾದೀತು ಅಂತ ತೋರಿಸಲಿಕ್ಕೆ ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಮಾಡಿದ ಶಿವನ ಕೃತ್ಯಗಳ ಸ್ಮರಣೆ ಮಾಡ್ತಾ, ಇಂತಹ ಹೇ ಶಿವ, ನನ್ನಲ್ಲಿ ಪ್ರಸೀದ, ನನ್ನಲ್ಲಿ ಅನುಗ್ರಹವನ್ನು ಮಾಡು ಅಂತ. ನಾವು ನಮ್ಮ ಜೀವನದಲ್ಲಿ ರುದ್ರದೇವರ ಅನುಗ್ರಹೋನ್ಮುಖರಾದಂಥ ರುದ್ರದೇವರ ಅನುಗ್ರಹ ಪಡಿಬೇಕು. ಯಾವಾಗಲೂ ದೇವತೆಗಳ ಸ್ಮರಣೆ ಮಾಡುವಾಗ ಪ್ರಸನ್ನರಾಗಿ ನಮ್ಮನ್ನು ನೋಡುವಂಥ ರೂಪವನ್ನು ಚಿಂತನೆ ಮಾಡಬೇಕಂತ. ಶಿವನ ರೂಪವನ್ನು ಚಿಂತನೆ ಮಾಡುವಾಗ ಮೂರನೇ ಕಣ್ಣು ಬಿಟ್ಟು ಸುಡುವಂತಹ ದಕ್ಷನ ಯಜ್ಞವನ್ನು ಹಾಳು ಮಾಡಿದ ಆ ರೂಪ ಬೇಡ, ನನ್ನಲ್ಲಿ ಪ್ರಸನ್ನತೆಯನ್ನು ಮಾಡುವಂತ ತೋರಿಸುವಂತೆ ಮುಂದೆ ಆ ಸತೀದೇವಿ ಮತ್ತೆ ಪಾರ್ವತಿಯಾಗಿ ತಾನು ಹಿಮವಂತನ ಮಗಳಾಗಿ ಅವತಾರ ಮಾಡಿ ಶಿವನನ್ನೇ ವರಿಸಿದ್ದಾಳೆ. ಆ ಪಾರ್ವತಿಗೆ ನಿನ್ನ ಭಕ್ತರಲ್ಲಿ ಯಾವ ಪ್ರಸನ್ನತೆಯನ್ನು ತೋರಿಸ್ತಾ ಇದ್ದೀಯ, ಆ ಪ್ರಸನ್ನತೆಯನ್ನು ನನ್ನಲ್ಲಿ ತೋರು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಹೇಶ ಮಹಿತೋಸಿ ತತ್ ಪುರುಷಾಗ್ರ್ಯೋ ಭವಾನ್ ಅಘೋರ ರಿಪುಘೋರತೆ ನವಮ ವಾಮದೇವಾಂಜಲಿ ನಮಃ ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತಃ ಪ್ರಪಂಚಯ ಚ ಪಂಚಹೃನ್ ಮಮ ಮನಸ್ತಮಸ್ತಾಡಯ. ಇಲ್ಲಿ ರುದ್ರದೇವರ 5 ರೂಪಗಳ ಉಪಾಸನೆಯನ್ನು ಹೇಳ್ತಾರೆ. ಧ್ಯೇಯ ಪಂಚಮುಖೋ ರುದ್ರ ಅಂತ ಆಚಾರ್ಯರು. 5 ಮುಖದ ರುದ್ರದೇವರು. ಅದು 5 ಮುಖ ಯಾವುದು ಅಂದರೆ ಮಹೇಶ ಅಥವಾ ಮಹೇಶಾನ, ತತ್ಪುರುಷ, ಅಘೋರ, ವಾಮದೇವ, ಇನ್ನೊಂದು ಸಪದಿ ಜಾತ ಅಥವಾ ಸಪದಿ ಜಾತ ಅನ್ನುವ ಹೆಸರಿಗೆ ಇನ್ನೊಂದು ಸದ್ಯೋಜಾತ ಅಂತ ಕೂಡ ಕರೀತಾ ಇದ್ದಾರೆ. ಮಹೇಶ, ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ, ಇದು 5 ಶಿವನ ರೂಪಗಳು. ಇದೇ ಪಂಚಮುಖಗಳು ಹೌದು. ಮಹಿತ, ನೀನು ಎಂಥವ ಅಂದರೆ ಮಹೇಶ ಮಹಿತೋಸಿ, ನೀನು ಅತ್ಯಂತ ಮಹತ್ವದ ಸ್ಥಾನ ಪಡೆದವ. ಸಾಧಕರ ಸಾಧನೆಯಲ್ಲಿಯೂ ನಿನ್ನ ಸ್ಥಾನ ಅತ್ಯಂತ ಮಹತ್ವದ್ದು. ದೇವತೆಗಳ ಮಧ್ಯದಲ್ಲಿಯೂ ಕೂಡ ಮಹತ್ವವನ್ನು ಪಡೆದವ ನೀನು, ಪೂಜನೀಯ. ನೀನು ಅನವಮ, ನೀನು ಎಂಥವ ಅಂದರೆ ಕೆಳಗಿನವನಲ್ಲ, ನೀನು ಉತ್ತಮನಾದವ ನೀನು. ಅಂಚಿತ, ಅಂಚಿತ ಅಂದರೆ ಅರ್ಚನೆಗೆ, ಪೂಜೆಗೆ, ಗೌರವಿಸಲಿಕ್ಕೆ ಯೋಗ್ಯನಾದವ. ಹೀಗೆ 5 ಬಗೆ ಪಂಚವೃತ್ತಿ. ಇದು ಮನಸ್ಸಿನ 5 ಭಾಗವನ್ನು ನಿಯಮನ ಮಾಡುವಂಥದ್ದು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಚೇತನ. ಈ 5 ನಿಯಮನ ಮಾಡುವಂತಹ ಶಿವನ 5 ರೂಪಗಳಾದರೆ, ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧಂತಾಮಿಸ್ರ ಅನ್ನುವುದನ್ನು ದೂರ ಮಾಡತಕ್ಕಂಥದ್ದು. ಬಯಸುವಂತಹ ಮನಸ್ಸು, ನಿರ್ಣಯಿಸುವ ಬುದ್ಧಿ, ನಾನು ನನ್ನದು ಅನ್ನುವಂತಹ ಅಹಂಕಾರ, ಸ್ಮರಣಶಕ್ತಿಯ ಕೇಂದ್ರ ಚಿತ್ತ,
ಜನ್ಮಾಂತರದ ಸ್ಮರಣೆಯನ್ನು ತಂದುಕೊಡುವಂತಹ ಚೇತನ. ಇವು ಐದನ್ನು ಆ 5 ರೂಪ ನಿಯಂತ್ರಣ ಮಾಡ್ತಾ ಇದೆ. ಯಾರು ಈ 5 ರೂಪವನ್ನು ಚಿಂತನೆ ಮಾಡ್ತಾರೆ ಅವರಿಗೆ ಈ 5 ಉಂಟಾಗದ ಹಾಗೆ ನೋಡ್ಕೊಳ್ತಾರಂತೆ. ತಮಸ್ಸು ಅಂದರೆ ಅಜ್ಞಾನ, ಕತ್ತಲೆ, ಏನೂ ಗೊತ್ತಿಲ್ಲ ಅನ್ನೋದೇ ತಮಸ್ಸು. ಮೋಹ, ತಾನು ತಿಳಿದದ್ದೇ ಸರಿ ಅಂತ ವಿಪರೀತ ಇದೆಯಲ್ಲ ಜ್ಞಾನ, ಅದು ಮೋಹ. ಮಹಾಮೋಹ ಅಂದರೆ ತಾನು ತಿಳಿದದ್ದನ್ನು ಗಟ್ಟಿಯಾಗಿ ನಂಬಿ ಇದು ಬಿಟ್ಟರೆ ಇನ್ನೊಂದಿಲ್ಲ, ಇದು ಮಹಾಮೋಹ. ತಾಮಿಸ್ರ, ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೆ ಅವರನ್ನ ದ್ವೇಷ ಮಾಡತಕ್ಕಂಥದ್ದು. ಅಂಧತಾಮಿಸ್ರ ಅಂದರೆ ಅವರ ಮೇಲೆ ಮಾರಣಾಂತಿಕವಾದಂತಹ ಒಂದು ದ್ವೇಷ ಇದೆಯಲ್ಲ, ಇದು ಆಕ್ರೋಶದ ವಿಸ್ತಾರ ರೂಪ, ಇದು ಅಂಧತಾಮಿಸ್ರ ಅಂತ ಹೇಳ್ತಾ ಇದ್ದಾರೆ. ಇದು 5 ನಮಗಾಗಬಾರ್ದು ಅಂತಾದರೆ ರುದ್ರದೇವರ 5 ಮುಖದ ಚಿಂತನೆಯನ್ನು ಮಾಡಿದಾಗ ನಮ್ಮ ಚಿತ್ತ, ಚೇತನ, ಬುದ್ಧಿ, ಮನಸ್ಸು, ಅಹಂಕಾರಗಳನ್ನು ನಿಯಮನ ಮಾಡ್ತಾ, ಇದಕ್ಕೆ ಈ 5 ಬರಬಾರ್ದು. ಅವಿದ್ಯಾಂ ಪಂಚಪರ್ವಣಿ, 5 ಅವಿದ್ಯೆ ನಮ್ಮನ್ನು ಏನೂ ಮಾಡಬಾರ್ದು, ಹಾಗೆ ಮಾಡಲಿಕ್ಕೆ ಇದು ಕಾರಣ ಆಗತ್ತೆ. ಈ 5ರ ನಿಯಾಮಕರನ್ನಾಗಿ ಶಿವನನ್ನು ಧ್ಯಾನ ಮಾಡ್ತಾ, ಇಂತಹ ಶಿವ ನನಗೆ ಯಾವಾಗ ದರ್ಶನ ಕೊಡ್ತಾನೆ ಅಂತ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 13 ಪದ್ಯಗಳಲ್ಲಿ ಇದು ಬಂದಿರತಕ್ಕಂಥದ್ದು. ಉಳಿದ ಪದ್ಯಗಳನ್ನು ನಾಳೆ ಮತ್ತು ನಾಡಿದ್ದು ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರೀಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.